ಕಾಜಾಪುರ್ 89%, ತಿಕೋಟಾ ಪಿಯುಸಿ ಮಕ್ಕಳು. ಓಕೆ ಸರ್, 20 ವಿದ್ಯಾರ್ಥಿಗಳಾಯ್ತು. ನೆಕ್ಸ್ಟ್ ಪಿಯುಸಿ 20 ವಿದ್ಯಾರ್ಥಿಗಳ ಅನೌನ್ಸ್ ಮಾಡಿ ಸರ್, ದಯಮಾಡಿ ಬೇಗ. ಪಿಯುಸಿ 20 ವಿದ್ಯಾರ್ಥಿಗಳ ಅನೌನ್ಸ್ ಸರ್. ನೆಕ್ಸ್ಟ್ ಪಿಯುಸಿ ವಿದ್ಯಾರ್ಥಿಗಳು ಪಿಯುಸಿ ಸಾವಿತ್ರಿ ಲಕ್ಷ್ಮಣ್ ಕಟ್ಟಿ, ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಸಾವಿತ್ರಿ ಲಕ್ಷ್ಮಣ್ ಕಟ್ಟಿ 87%, ತಿಕೋಟಾ. ರಾಧಿಕಾ ಶಿವಾನಂದ್ ಆಸಂಗಿ, ಬಾಗಲಕೋಟೆ ಡಿಸ್ಟ್ರಿಕ್ಟ್. ಇಲ್ವದಿದೆ ಡೆಲ್ಲಿ ಸುಲ್ತಾನರ ವಾಸ್ತುಶಿಲ್ಪ ಬರೀರಿ, ಆರ್ಕಿಟೆಕ್ಚರ್ ಡೆಲ್ಲಿ. ಯಾರು ಪ್ಲೇ ಮಾಡಿದ್ದಾರೆ ಅದು ನೋಟ್ ಮಾಡಿ. ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘದ ನೇತೃತ್ವದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಬೃಹತ್ಸವ ಸಮಾರಂಭವನ್ನ ಎಲ್ಲರಿಗೂ ಕೂಡ ತುಂಬ ಹೃದಯದ ಒಂದು ಸ್ವಾಗತವನ್ನು ಬಯಸ್ತೇವೆ. ಹಾಗೇನೆ ಈ ಒಂದು ಕಾರ್ಯಕ್ರಮದ ಒಂದು ಇನ್ನೊಂದು ಪ್ರಮುಖ ಘಟ್ಟ ಏನಪ್ಪಾ ಅಂದ್ರೆ ದೀಪ ಜ್ಯೋತಿಯನ್ನ ಬೆಳಗಿಸುವುದು. ಈ ದೀಪ ಜ್ಯೋತಿಯನ್ನ ಬೆಳಗಿಸಲಿಕ್ಕೆ ಎಲ್ಲ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಪೂಜ್ಯರ ಹಾಗೂ ಎಲ್ಲ ಗಣ್ಯರು ಕೂಡ ಈ ದೀಪ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ಬೇಕಂತ ಹೇಳಿ ಅವರ ಹತ್ರ ವಿನಂತಿಸಿಕೊಳ್ತೇನೆ. ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಸಾಹೇಬರು, ಶಾಸಕರು, ಹುಬ್ಬಳ್ಳಿ ಧಾರವಾಡ ಪೂರ್ವ ಹಾಗೂ ಅಧ್ಯಕ್ಷರು ಕೊಳಚೆ ನಿರ್ಮೂಲನಾ ಮಂಡಳಿ, ಇವರು ಧಾರವಾಡದಿಂದ ಜರ್ನಿ ಮಾಡಿಕೊಂಡು ಈ ಒಂದು ಮಕ್ಕಳ ಕಾರ್ಯಕ್ರಮ ಐತಿ ಅಂತ ತಿಳ್ಕೊಂಡು ಒಂದೇ ಕರೆಗೆ ಒಗ್ಗಟ್ಟು ಅಬ್ಬಯ್ಯ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅವ್ರಿಗೆ ಬಹಳಷ್ಟು ಅನಂತ ಭೀಮ ನಮನಗಳನ್ನ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತೇನೆ ಸರ್. ಸಂಗಂ ನಮಾಮಿ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ बुद्धं शरणं गच्छामि द्वितीयंपि धम्मं शरणं गच्छामि द्वितीयंपि संघं शरणं सिक्खापदं समादयामि अदिन्नदान मोसावादा वेरमणि सिक्खापदं समादयामि सुरामेरय मद्यपमादठाना वेरमणि सिक्खापदं समाधि वेम विरकरज्य भारती महामानव. ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವೀಂದ್ರ ಯೂಸುಫ್ ಸರ್ ಮತ್ತು ಜಿಲ್ಲಾ ಅಧ್ಯಕ್ಷ ವಿಜಯಪುರ ನಿಂಗಪ್ಪ ತೋಡ ಇವರಿಗೆ ನಮ್ಮ ರಾಜ್ಯ ಸಮಿತಿಯ ಒಂದು ಪದಾಧಿಕಾರಿಯಾಗಿರ್ತಕ್ಕಂಥ ಹಾಗೇನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಎಲ್ಲ ಮಹಿಳಾ ಪ್ರತಿನಿಧಿಗಳಿಗೂ, ಸಮಾಜದ ಅನೇಕ ಗಣ್ಯರಿದ್ದಾರೆ, ಮುಖಂಡರಿದ್ದಾರೆ, ಯುವಕರು, ಇಲ್ಲಿ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿ ಮಿತ್ರಗಳಾಗಿರ್ಬೋದು, ಬಂದಂಥ ಜೊತೆ ಬಂದಂಥ ಪಾಲಕರಾಗಿರ್ಬೋದು, ಮಾಧ್ಯಮದವರೇ, ಎಲ್ಲರಿಗೂ ಆತ್ಮೀಯ ನಮಸ್ಕಾರನ ಹೇಳ್ತಾ ಇವತ್ತು ಭಾಳಷ್ಟು ಅರ್ಥಪೂರ್ಣವಾಗಿ ಮತ್ತು ವಿಶೇಷವಾದ ಕಾರ್ಯಕ್ರಮವನ್ನು ಛಲವಾದಿ ನೌಕರ ಸಂಘದವರೇನು ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷ ಕೂಡ ಅವರು ಈ ಕಾರ್ಯಕ್ರಮ ಮಾಡೋ ಮೂಲಕ ಅನೇಕ ಸಮಾಜದ ಪ್ರತಿಭೆಗಳಾಗಿರ್ಬೋದು, ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಈ ವೇದಿಕೆ ಮುಖಾಂತರ ಗುರುತಿಸುವಂಥ ಕೆಲಸ ಅವರು ಮಾಡಿದ್ರೆ ನಿಜವಾಗ್ಲೂ ಎಲ್ಲರಿಗೂ ನಾವು ಅಭಿನಂದನೆ ಈ ಸಂದರ್ಭದಲ್ಲಿ ತಿಳಿಸಬೇಕಾಗತ್ತೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಭಾಳಷ್ಟು ಆತ್ಮೀಯತೆಯಿಂದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ತಂದೆ ಸತೀಶ್ ಅವರು ಕೂಡ
ಆಹ್ವಾನ ಮಾಡಿದರು. ಆದರೆ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಿಲ್ಲ. ಅದಕ್ಕೆ ಅವರ ಪರವಾಗಿ ಕೂಡ ಇಲ್ಲಿ ಉಪಸ್ಥಿತಿರುವಂಥ ಸಮಸ್ತ ವಿದ್ಯಾರ್ಥಿ ಮಿತ್ರಗಳಾಗಿರ್ಬೋದು, ಈ ಕಾರ್ಯಕ್ರಮನ ಭಾಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಎಲ್ಲ ಸಂಘಟನೆದವರಿಗೂ ಕೂಡ ಈ ಸಂದರ್ಭವನ್ನು ಅಭಿನಂದನೆ ತಿಳಿಸಲಿಕ್ಕೆ ಬಯಸುತ್ತೇನೆ. ಬಹುಶಃ ಹೋದ ವರ್ಷ ಕೂಡ ಭಾಳಷ್ಟು ಇದೇ ಮಟ್ಟದಲ್ಲಿ ಅವರು ಆಯೋಜನೆ ಮಾಡಿದರು. ಹೋದ ವರ್ಷ ಬಹುಶಃ 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಗೌರವವನ್ನು ಸ್ವೀಕಾರ ಮಾಡಿರುವಂಥ ಅವ್ರು ಈಗಾಗಲೇ ಚಿದಾನಂದ ಕಾಂಬಳೆ ಅವರು ಹೇಳಿದರು. ಈ ವರ್ಷ ಕೂಡ 640ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ ಅಂತ ಮಾಹಿತಿಯನ್ನು ಅವರೆಲ್ಲ ಹೇಳಿದರು. ಭಾಳಷ್ಟು ನಿಜವಾಗ್ಲೂ ಸಂತೋಷ ಆಗ್ತದೆ. ಅಷ್ಟೊಂದು ವಿದ್ಯಾರ್ಥಿಗಳು ಅವ್ರನ್ನ ಗುರುತಿಸುವಂಥ ಕೆಲಸ ಈ ವೇದಿಕೆ ಮಾತ್ರ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಾಧನೆ ಮಾಡಲಿ, ಅವರಿಗೆ ಗುರುತು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಅಧಿಕಾರಿ ವರ್ಗದವ್ರಿಗೆ ನೌಕರರು ಕೂಡ ಒಂದು ಗುರುತಿಸುವಂಥ ಕೆಲಸ ಈ ವೇದಿಕೆ ಮಾತ್ರ ಮಾಡ್ತಾಯಿದ್ದಾರೆ. ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಬಸವಣ್ಣವರಾಗಿರ್ಬೋದು, ಬುದ್ಧ ಅವರು ಕೊಟ್ಟಂಥ ತತ್ವ ಸಿದ್ಧಾಂತ ಮೇಲೆ ಈ ಕಾರ್ಯಕ್ರಮವನ್ನು ಅವರು ಮಾಡ್ತಾಯಿದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಅವರು ಇಡೀ ವಿಶ್ವಕ್ಕೆ ಅವರು ಕೊಟ್ಟಂಥ ಸಾಧನೆಗಳಾಗಿರ್ಬೋದು, ವಿಚಾರಗಳು ಇವತ್ತು ಮಾದರಿಯಾಗಿದ್ದಾವೆ. ಯಾಕಂದರೆ ಅವರು ಬಂದಂಥ ಹಾದಿ ಆಗಿರ್ಬೋದು ಮತ್ತು ಅವರು ಪಡೆದಂಥ ಶಿಕ್ಷಣದಿಂದ ಮಾತ್ರ ಅವರು ಅಷ್ಟೊಂದು ಎತ್ತರ ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯವಾಯಿತು. ಇವತ್ತು ಶೋಷಿತ ಸಮುದಾಯದಿಂದ ಬಂದರೂ ಕೂಡ, ಅನೇಕ ತುಳಿತಕ್ಕೆ ಒಳಗಾದರೂ ಕೂಡ, ಅನೇಕ ಅಸ್ಪೃಶ್ಯತೆಗೆ ಒಳಗಾದರೂ ಕೂಡ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವದ ಅನೇಕ ಪ್ರತಿಷ್ಠಿತ ಸಂಸ್ಥೆ ಕಾಲೇಜು ಅಂತ ಕೊಲಂಬಿಯಾ ಯೂನಿವರ್ಸಿಟಿ ಆಗಿರ್ಬೋದು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆದಂಥ ಪ್ರತಿಷ್ಠಿತ ಕಾಲೇಜಲ್ಲಿ ಅವರು ಡಿಗ್ರಿ ಪಡೆದು 32ಕ್ಕಿಂತ ಹೆಚ್ಚು ಡಾಕ್ಟರ್ ಪದವಿಯನ್ನು ಪಡೆದಿದ್ದಾರೆ. ಅದಕ್ಕೆ ತಾವು ಕೂಡ ಅವರ ಮಾದರಿಯಲ್ಲಿ ಅವರೇ ಹಾದಿಯಲ್ಲಿ ತಾವೆಲ್ಲರೂ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಹೇಳ್ತಾರೆ ಅಂದರೆ, ಶಿಕ್ಷಣ ಅಂದರೆ ತಾವೆಲ್ಲ ಹುಲಿ ಹಾಲು ಕುಡಿದಂತೆ ಕುಡಿದವರು ಗರ್ಜಿಸಬೇಕಂತ ಒಂದು ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅಷ್ಟೊಂದು ಶಕ್ತಿ ಇವತ್ತು ಶಿಕ್ಷಣದಲ್ಲಿದೆ. ಈಗಾಗಲೇ ತಾವೆಲ್ಲರೂ 70%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ತಮ್ಮ SSLC ಆಗಿರ್ಬೋದು, PUCಯಲ್ಲಿ ತಾವೆಲ್ಲರೂ ಸಾಧನೆ ಮಾಡಿದ್ದಾರೆ. ಮುಂದೆ ಬರುವಂಥ ದಿನಗಳಲ್ಲಿ ತಾವು ಯಾವುದೇ ಕ್ಷೇತ್ರಗಳನ್ನ ಆಯ್ಕೆ ಮಾಡಿದ್ರು ಕೂಡ ಅನೇಕ ಜನ ಡಾಕ್ಟ್ರು ಆಗ್ಬೋದು, ಇಂಜಿನಿಯರು ಆಗ್ಬೋದು, ಲಾಯರ್ಗಳಾಗ್ಬೋದು, ಅಥವಾ ಅನೇಕ ಗೌರ್ಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ KS ಆಗಿರ್ಬೋದು, PDO, IAS ಆಗಿರ್ಬೋದು, IPS ಆಗಿರ್ಬೋದು, ಇಂಥ ಅನೇಕ ಕ್ಷೇತ್ರಗಳನ್ನು ಆಯ್ಕೆ ಮಾಡುವಂಥ ತಮ್ಮಲ್ಲಿ ಆಪ್ಷನ್ಗಳು ಇದ್ದಾವೆ. ಅದಕ್ಕೆ ತಮ್ಮ ಆಸಕ್ತಿ ಇರುವಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡಿ ನಾವು ಆ ಕ್ಷೇತ್ರದಲ್ಲಿ ಯಾವತ್ತಿದ್ರೂ ಮಿಂಚಬೇಕಂತ ನಾವು ಯಾವತ್ತಿದ್ರೂ ಆಶಯಿಸ್ತೇವೆ. ಅದಕ್ಕೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅನೇಕ ಹಕ್ಕುಗಳು ಕೊಡುವ ಮೂಲಕ ಇವತ್ತು ವಿಶೇಷವಾಗಿ ಶೋಷಿತ ಸಮುದಾಯಗಳಿರ್ಬೋದು, ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ್ದಾರೆ ಅವರು ಮುಂದೆ ಬರಬೇಕಂತ ಕನಸನ್ನು ಯಾವತ್ತಿದ್ರೂ ಅವರು ಕಂಡಿದ್ದಾರೆ. ಆ ಕನಸನ್ನು ತಾವೆಲ್ಲರೂ ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಹೋಗಿ ಆ ನನಸು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಯಾವತ್ತಿದ್ರೂ ಬಸವಣ್ಣರು ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚನ್ನ ಆದ್ಯತೆಯನ್ನು ಕೊಡಬೇಕನ್ನ ಕೂಡ ಮಾತನ್ನು ಅವರು ಹೇಳ್ತಾರೆ. ಪುರುಷಕ್ಕೆ ಅಷ್ಟು ಆದ್ಯತೆಯನ್ನು ಸಮಾಜದಲ್ಲಿ ಸಿಗ್ತಾ ಇದೆ, ಮಹಿಳೆಯರು ಕೂಡ ಮುಖ್ಯವಾಹಿನಿಗೆ ಬರಬೇಕು, ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಕೂಡ ತಮ್ಮ ಕೊಡುಗೆಯನ್ನು ಕೊಡಬೇಕಂತ ಮಾತನ್ನು ಕೂಡ ಇವತ್ತು ಬುದ್ಧವರಾಗಿರ್ಬೋದು, ಬಸವಣ್ಣವರು ಸಮಾನತೆ ಬಗ್ಗೆ ಮಾತಾಡ್ತಾರೆ. ಸಮಾಜ ನಿರ್ಮಾಣ ಆಗಬೇಕು, ಮೇಳು ಕೀಳು ಅನ್ನೋದು ಹೋಗಬೇಕು ಅಂತ ಮಾತನ್ನು ಕೂಡ ಇವತ್ತು ಹೇಳ್ತಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಶಿಕ್ಷಿತರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಹೇಳಿದಂತೆ ಮೊದಲು ನಾವು ಶಿಕ್ಷಿತರಾಗಬೇಕು, ಆದಮೇಲೆ ಸಂಘಟಿತರಾಗಬೇಕು, ಆಮೇಲೆ ಹೋರಾಟ ಮಾಡುವಂಥ ಮನೋಭಾವ ನಮ್ಮಲ್ಲಿ ಬರಬೇಕು. ಆವಾಗ ಮಾತ್ರ ನಾವು ಸಮಾಜದಲ್ಲಿ ಬೆಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಸೇರುವಂಥ ಎಲ್ಲ ವಿದ್ಯಾರ್ಥಿಗಳು ತಾವೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ತಿಳಿಸುತ್ತಾ, ಮುಂದಿನ ತಮ್ಮ ಭವಿಷ್ಯಕ್ಕಾಗಿ ತಮ್ಮ ಉಜ್ವಲ ಆಗಲಿ, ತಾವು ತಮ್ಮ ಕ್ಷೇತ್ರದಲ್ಲಿ ಇನ್ನೂ ಎತ್ತರ ಮಟ್ಟಕ್ಕೆ ತಾವು ಬೆಳೆದಂಥ ಮಾತನ್ನು ಹೇಳುತ್ತಾ, ಮತ್ತು ಸಂಘದ ಛಲವಾದಿ ನೌಕರ ಸಂಘರು ಕೂಡ ಭಾಳಷ್ಟು ತಮಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯ ಮಾಡ್ತಾರೆ. ಚಿದಾನಂದ ಕಾಂಬಳೆ ಅವರ ನೇತೃತ್ವ ಹಾಗೂ ಅವರ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಬಿಜಾಪುರ ನಗರದಲ್ಲಿ ಆಯೋಜನೆ ಮಾಡಿದ್ದಾರೆ. ಸದಾ ಇದಕ್ಕೆ ನಾವು ಕೂಡ ಬೆನ್ನೆಲುಬಾಗಿರುವಂಥ ಕಾರ್ಯ ಮಾಡುವಂಥ ಮಾತನ್ನು ಕೂಡ ಹೇಳುತ್ತಾ, ಇಲ್ಲಿ ಸೇರುವಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತೊಮ್ಮೆ ಇಲ್ಲಿ ಸಂಘಟನೆದವರಿಗೆ ಎಲ್ಲ ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳುತ್ತಾ, ಇನ್ನೂ ನಮಗೆ ಅತಿನಿಯಲ್ಲಿ ಇನ್ನೊಂದು ಕಾರ್ಯಕ್ರಮ ಇರೋದಕ್ಕಾಗಿ ನಾವು ಬೇಗ ಹೋಗಬೇಕಾಗಿದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಸಂಘಟನೆಯಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಕೆಲವು ವಿಷಯಗಳು ನಾವು ಸಂಘದಲ್ಲಿ ಚರ್ಚೆ ಮಾಡಿ ಆಗಲೇಬೇಕಾಗ್ತದೆ.
ನಮ್ಮ ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘವು ಒಂದು 2 ವರ್ಷ 10 ತಿಂಗಳ ಹಸುಗೂಸು ಇಂಥ ಮಗು ಇರುವಾಗಲೇ ಕೂಡ ನಾವು ಇಂಥ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳ ಒಂದು ಒಗ್ಗಟ್ಟಿನಿಂದ ಹೋದ ವರ್ಷ ಕೂಡ ಮಕ್ಕಳಿಗೆ 428 ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿದ್ದೇವೆ. ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಜರುಗಿಸಲಿಕ್ಕೆ ಸಮಸ್ತ ಛಲವಾದಿ ಸಮುದಾಯದ ಬಾಂಧವರೇ ಕಾರಣ. ಅದಕ್ಕೆ ನಾವು 3 ವರ್ಷ ಹಿಂದೆ ಒಂದು ಸಂಘ ರಚನೆ ಮಾಡಿದಾಗ ಕೆಲವರು ನಮಗೆ ದೂರವಾಣಿಗಳ ಕರೆ ಮಾಡಿ, ಸರ್ ನಮಗೆ ವಧುವರರಿಂದ ಒಂದು ಸಮಸ್ಯೆ ಇದೆ ಹೇಳಿದಾಗ ಪ್ರಥಮವಾಗಿ ಒಂದು 50 ಸದಸ್ಯರಿರುವ ಒಂದು ವಾಟ್ಸಪ್ ಗ್ರೂಪ್ ರಚನೆ ಮಾಡಿ 50ರಿಂದ ಪ್ರಾರಂಭವಾದ ಒಂದು ಜನ 14,000ವರೆಗೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಛಲವಾದಿ ಸಮುದಾಯದವರಿದ್ದಾರೆ. ಬೀದರ್ನಿಂದ ಚಾಮರಾಜನಗರವರೆಗೂ ನಮ್ಮ ವಾಟ್ಸಪ್ಗಳ ಗ್ರೂಪಲ್ಲಿದ್ದಾರೆ. ನಾವು ಪ್ರಥಮವಾಗಿ ಗ್ರೂಪ್ ಮಾಡಿದಾಗ ನಮ್ಮವರೇ ಅನೇಕ ನಮಗೆ ತೊಂದರೆ ಕೊಟ್ಟರು. ಬಹಳಷ್ಟು ಜನರು ನನಗೆ ರಾತ್ರಿ 12 ಗಂಟೆಗೆ ಕಾಲ್ ಮಾಡ್ತಿದ್ರು, 1 ಗಂಟೆಗೆ ಮಾಡ್ತಿದ್ರು, 2 ಗಂಟೆಗೆ ಮಾಡ್ತಿದ್ರು. ಅವರು ಬ್ರೋಕರ್ಗಳು ಬೆದರಿಕೆ ಕೂಡ ಹಾಕಿದ್ರು. ಆದರೂ ಕೂಡ ಆ ಬೆದರಿಕೆ ಕರೆಗಳಿಗೆ ನಾವು ಎದೆಗೊಟ್ಟದೆ ಒಂದು ಸಮುದಾಯಕ್ಕಾಗಿ, ಸಮಾಜದ ಹಿತಕ್ಕಾಗಿ ನಾನು ಪ್ರತಿ ಸಲ ತಾವೆಲ್ಲರೂ ಗಮನಿಸಿದ ಹಾಗೆ ಯಾವಾಗಲೂ ನಾವು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ. ಯಾರಾದರೂ ಏಜೆಂಟ್ರು ಇದ್ರೆ, ಯಾರಾದರೂ ಬ್ರೋಕರ್ಗಳಿದ್ರೆ, ಯಾರಾದರೂ 1 ರೂಪಾಯಿ ಕೇಳಿದ್ರೆ 1 ರೂಪಾಯಿನೂ ಕೊಡಬೇಡ್ರಿ, 1 ರೂಪಾಯಿ ತಗೊಳ್ಬೇಡ್ರಿ, 1 ಕಪ್ ಚಹಾ ಕುಡಿಬೇಡ್ರಿ, 1 ರೂಪಾಯಿ ಚಹಾ ಕುಡಿಬೇಡ್ರಿ ಅಂತ ಹೇಳ್ತಾ ಇದ್ದೀವಿ ನಾವು ಮೆಸೇಜಲ್ಲಿ. ಆದ ಕಾರಣ ಈಗಲೂ ಕೂಡ ನಾವು ಈ ಪ್ರತಿಭಾ ಪುರಸ್ಕಾರವನ್ನು ನಾವು ಯಾಕೆ ಹಮ್ಮಿಕೊಂಡಿದ್ದೇವೆ ಅಂದರೆ ಮಕ್ಕಳಿಗಾಗಿ. ಇವತ್ತಿನ ಮಕ್ಕಳೇ ನಾಡಿನ ಪ್ರಜೆಗಳು. ಈ ಕಾರ್ಯಕ್ರಮಕ್ಕೆ ನಾವು ನಿಜವಾಗಿ ಬಹಳಷ್ಟು ಹೇಳಿದರೆ ಅದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ ಕೂಡ ಬೇಜಾರಾಗಬಹುದು. ದಯಮಾಡಿ ಪ್ರಸಾದ ಬಯಸಿಗಳು ಅನ್ಯತಾ ಭಾವಿಸದೇ ಇದ್ದರೆ ನಾನು ಒಂದು ವಿಷಯ ಪ್ರಸ್ತಾಪ ಮಾಡಬಹುದು. ನಾನು ಬರುವ ವರ್ಷ ಯಾವುದೇ ಒಬ್ಬ ರಾಜಕಾರಣಿಗೂ ಕೂಡ ಈ ವೇದಿಕೆ ಮೇಲೆ ಅಲಂಕರಿಸದೆ ನಾನು ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡಿದ್ದೇನೆ ಬಂಧುಗಳೇ. ಯಾಕಂದ್ರೆ ಇವತ್ತಿನ ಪ್ರಸಾದ ಹೆಬ್ಬಾಯಿಸಿ ಅವರು ನೋಡಿದ್ರೆ ಅವ್ರ ಮಾತು ಕೇಳಿದ್ರೆ, ಯಾಕಂದ್ರೆ ನಮ್ಮ ದಲಿತ ಸಮುದಾಯದವರು ಅಂತ ಹೇಳಿ ಬಂದಿದ್ದಾರೆ, ಅವರು ರಾಜಕಾರಣಿ ಅಂತ ಹೇಳಿಲ್ಲ. ಒಬ್ಬ ರಾಜಕಾರಣಿ ಮನೆಗೆ ಸುಮಾರು 10ರಿಂದ 20 ಸಲ ನಾವು ಎಲ್ಲ ಸಂಘಟನೆಗಳು ನಮ್ಮ ನೌಕರಿ ಬಿಟ್ಟು, ಮನೆ ಬಿಟ್ಟು, ನಮ್ಮ ಸಂಸಾರ ಬದಿಗಿಟ್ಟು ಅವ್ರ ಮನೆಗೆ ಹೋಗಿ 10 ಸಲ ಕರೆದಿದ್ದೇವೆ. ಒಬ್ಬರು ಅವ್ರ ಹೆಸರು ಹೇಳಿರ್ತಾನೆ ನಾನು, ಅವರೇ ನನಗೇನು ಭಯ ಇಲ್ಲ. ಅವರಿಗೆ ದಿನಾಂಕ ತೆಗೆದುಕೊಳ್ಳಲಿಕ್ಕೆ 10 ದಿವಸ, ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ 10 ದಿವಸ. ಆದರೆ ಕೊನೆಗೆ ಕಾರ್ಯಕ್ರಮಕ್ಕೆ ಯಾವ ಜನರಲ್ ಶಾಸಕರು ಮಂತ್ರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಲಿಲ್ಲ. ಯಾಕೆ? ನಾವು ಛಲವಾದಿ ಸಮುದಾಯದವರಿದ್ದೇವಂತ. ಪ್ರತಿಶತ 100 ಓಟ್ ಕೊಟ್ಟು ಅವರಿಗೆ ನಾವು ಚುನಾಯಿತ ಆಗಲಿಕ್ಕೆ ಕಾರಣಭೂತರಿದ್ದೇವೆ. ಯಾವುದೋ ಒಂದು 50-100 ಜನ ಇರುವ ಕಾರ್ಯಕ್ರಮಕ್ಕೆ ಅವರು ಹೋಗಿದ್ದು ನಾನು ಪ್ರೂಫ್ ಸಮೇತ ಕೊಡು ತೋರಿಸ್ತೇನೆ. ಕರ್ನಾಟಕದ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ರಾಜ್ಯ ಕಾರ್ಯಕ್ರಮಕ್ಕೆ ಇರುವ, ಅದು ಪ್ರತಿಭಾ ಪುರಸ್ಕಾರ ಮಕ್ಕಳ ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ರಾಜಕಾರಣಿಗಳು ಆಗಮಿಸ್ತಾ ಇಲ್ಲ. ಬಾಂಧವರೇ, ನಾವೆಲ್ಲ ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕೆ ನಮ್ಮ ಸಮುದಾಯ ಅಂದ್ರೆ ಇಷ್ಟು ಅಸಡ್ಡೆ ಯಾಕೆ ತೋರಿಸ್ತಾ ಇದ್ದಾರೆ? ಅವರಿಗೆ ನಾವು ಆಮಂತ್ರಣ ಹೋಗಿ ಮನೆಗೆ ಕೊಟ್ಟು ಹೇಳಿದ್ದೇವೆ. ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಲ್ಲ. ಡೇಟ್ ಸುದ್ದಿ ಹಾಕಿದ್ದಾರೆ ಅವರು, ಅವರ ಡೋರ್ ಪ್ರೋಗ್ರಾಮ್ ಅಲ್ಲಿ ನಮಗೆ ತೋರಿಸಲಿಕ್ಕೆ. ನಮಗೆ ನಿಮ್ಮ ಡೇಟ್ ಪ್ರೂಫ್ ಬೇಡ,
ನೀವು ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು. ನಾನು ನಿಜವಾಗಿ ಹೇಳ್ಬೇಕಂದ್ರೆ ನಾನು ಸುಮಾರು 26 ವರ್ಷಗಳಲ್ಲಿ ಯಾವ ರಾಜಕಾರಣಿ, ಯಾವ ಶಾಸಕರ, ಯಾವ ಮಂತ್ರಿಗಳ ಮನೆಗೆ ನಾನು ಹೋಗದವನಲ್ಲ ಕೆಲಸಕ್ಕೆ. ಆದರೆ ನನ್ನ ಸಮಾಜದ ಮಕ್ಕಳಿಗಾಗಿ, ನನ್ನ ಸಮಾಜದ ಕಾರ್ಯಕ್ರಮಕ್ಕಾಗಿ ಅವರ ಮನೆ ಬಾಗಿಲಿಗೆ ಹೋಗಿದ್ದೇವೆ. ಅವ್ರ ಮನೆ ಚಪ್ಪಲ್ ಹತ್ರ ಹೋಗಿ ನಿಂತು ಅವರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು ಕೂಡ ಇವತ್ತು ಕಾರ್ಯಕ್ರಮ ಆಗಿಲ್ಲ. ಎಂತ ನೋವಿನ ಸಂಗತಿ. ಇಷ್ಟು ರಾಜಕಾರಣಿಗಳಲ್ಲಿ ನಮ್ಮ ಹುಬ್ಬಳ್ಳಿ ಮತಕ್ಷೇತ್ರದ ಪ್ರಸಾದ ಅಬ್ಬಯ್ಯ ಸಾಹೇಬರು ಒಬ್ಬರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನಾವು ಕೂಡ ದಲಿತ ಸಮುದಾಯದವರು ಅಂತ ತಿಳಿದಿದ್ದೇವೆ, ರಾಜಕಾರಣಿ ಅಂತ ತಿಳಿದಿಲ್ಲ. ಅವರಿಗೆ ಮಂತ್ರಿ ಆಗಲಿಕ್ಕೆ ಅವಕಾಶ ಇದೆ, ಮಂತ್ರಿ ಆಗಲಿ. ಅದಕ್ಕೆ ನಮ್ಮ ಸಮಸ್ತ ಕರ್ನಾಟಕದ ಛಲವಾದಿ ನೌಕರರು ಸಮಸ್ತ ಕುಲಬಾಂಧವರು ತಮ್ಮನ್ನು ಬೆಂಬಲಿಸಲಿಕ್ಕೆ ನಾವು ರೆಡಿ ಇದ್ದೇವೆ. ಯಾಕೆಂದ್ರೆ ಅವರು 3 ಬಾರಿ ಗೆದ್ದು ಎಷ್ಟೊತ್ತಿಗೆ ಮಂತ್ರಿಗಳಾಗಬಹುದಿತ್ತು. ಅದರಿಂದ ಕೂಡ ವಂಚಿತರಾಗಿದ್ದಾರೆ. ಇನ್ನು ಹೇಳಿದರೆ ಬಹಳಷ್ಟು ಘಟನೆಗಳಿದೆ. ಹೇಳಿದರು ಎಂಥ ಅಧಿಕಾರಿಗಳಿಗೆ, ಸುಮಾರು DYSP SP-ಗಳಿಗೆ ಕೂಡ ಸಮಸ್ಯೆ ಇದೆ. ಯಾಕಂದ್ರೆ ಅದು ನನಗೆ ಸಾಕಷ್ಟು ಕರೆಗಳು ಬಂದಿವೆ. ಯಾರಿಗಿದೆ? ಛಲವಾದಿ ಸಮುದಾಯದವರಿಗೆ. ಬೇರೆ ಸಮುದಾಯದವರಿಗೆ ಸಮಸ್ಯೆಗಳಿಲ್ಲ. ಬೇರೆ ಸಮುದಾಯದವರು ಎಲ್ಲೇ ಪೋಸ್ಟಿಂಗ್ ಕೇಳಿದ್ರೆ ಪೋಸ್ಟಿಂಗ್ ಕೊಡ್ತಾರೆ. ನಮ್ಮ ಸಮುದಾಯದ ಉನ್ನತ ಅಧಿಕಾರಿಗಳನ್ನು ಒಂದು ಡಮ್ಮಿ ಪೋಸ್ಟ್ ಅಲ್ಲಿ ಕೂಡಿಸ್ತಾರೆ. ಒಂದು ಲೆಟರ್ ಕೇಳಿದ್ರೆ ಲೆಟರ್ ಪ್ಯಾಡ್ ಕೊಡ್ತಾರೆ. ಆ ಕಡೆ ಅವನಿಗೆ ವರ್ಗಾವಣೆ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅನೇಕ ಘಟನೆಗಳಿದೆ ಅಂತ ಹೇಳಿದರೆ, ಯಾಕಂದ್ರೆ ಮಕ್ಕಳ ಕಾರ್ಯಕ್ರಮ ಇದೆ, ಆದ ಕಾರಣ ಅದು ವಿಷಯಗಳು ಬಹಳಷ್ಟು ಹೇಳಬಾರ್ದು. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ನೌಕರರ ಅಧಿಕಾರಿಗಳು ಬದುಕ್ತಾ ಇದ್ದಾರೆ. ಕೇಳಿದರೆ ದುಃಖ ಆಗ್ತದೆ. ಅಂತ SP-ಗಳು, DYSP-ಗಳು, A ಗ್ರೇಡ್ ಅಧಿಕಾರಿಗಳಿಗೆ ಇಷ್ಟೊಂದು ತೊಂದರೆ ಇದೆ. ಇನ್ನು ಸಾಮಾನ್ಯ C ದರ್ಜೆ, D ದರ್ಜೆ ನೌಕರ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಬಹುದು ನೀವೇ ಗಮನಿಸಿ. ಆದ ಕಾರಣ ಸಾಹೇಬರು ಹೇಳುವುದು, ನಮ್ಮದು ಇನ್ನೂ 2.5 ವರ್ಷ ಕೂಸ ಹುಟ್ಟಿದ್ದು, ನಾವು ಇನ್ನೂ ರಸ್ತೆಯಲ್ಲಿ ನಮ್ಮ ಸಂಘಟನೆ ಇದೆ ಸರ್. ನಾವು ರಸ್ತೆಯಲ್ಲಿ ಸಂಘಟನೆ ಇದ್ದೆ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ. ನಮಗಿನ್ನೂ ನಾವು ಒಂದು ಕಚೇರಿಯನ್ನು ಮಾಡ್ಕೊಂಡಿಲ್ಲ, ಯಾರು ನಾವೊಂದು ಆಫೀಸು ಮಾಡ್ಕೊಂಡಿಲ್ಲ. ಆದ ಕಾರಣ ದಯಮಾಡಿ ನಾವು ಏನೇ ಮಾಡಿದ್ರು ಒಂದು ಸಮಾಜದ ಒಳಿತಿಗಾಗಿ ಮಾಡಿದ್ದೀವಿ, ಯಾವುದೇ ರಾಜಕೀಯವಾಗಿ ಅಲ್ಲ. ತಾವು ದಯಮಾಡಿ ಒಂದು CA ಸೈಟ್ ಬಿಜಾಪುರಕ್ಕೆ ಒಂದು ಮಂಜೂರು ಮಾಡಿದರೆ ನಮ್ಮ ಸಂಘದ ಪರವಾಗಿ ಒಂದು ಮನವಿ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಅನೇಕ ವಿಚಾರಗಳು ಬಹಳ ಹೇಳಬೇಕಾಗಿತ್ತು. ಮಕ್ಕಳಿಗೆ ಈಗ ಸನ್ಮಾನ ಮುಖ್ಯ ಇರುವುದರಿಂದ ನಾವು ಉದ್ದೇಶ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಕ್ಕಳಿಗೆ ಇಟ್ಕೋಬೇಕು. ಮಕ್ಕಳು ಸಮಾಜದ ಮೇಲೆ ಒಂದು ಕಳಕಳಿ ಇರಬೇಕು, ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು, ಸಮಾಜದ ಒಳಿತಿಗಾಗಿ ಅವರು ಕೂಡ ಒಂದು ಗೌರವ ಸಲ್ಲಿಸುವಂಥ ಅಧಿಕಾರಿಗಳಾಗಬೇಕು. ತಂದೆ ತಾಯಿಗಳಲ್ಲಿ ಒಂದು ಒಳ್ಳೆಯ ಸ್ವಭಾವ ಕಂಡು ಬರಬೇಕು ಅಂಥೇಳಿ ಈ ಒಂದು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದೇವೆ. ತಾವೇನು ತಮ್ಮ ಮಕ್ಕಳಿಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರಿ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿನಂತಿ, ನಿಮ್ಮಂಥ ಹೆತ್ತ ತಂದೆ ತಾಯಿಗಳೇ ನಿಮಗೆ ದೇವರು, ಬೇರೆ ಯಾವ ದೇವರು ಅಲ್ಲ. ಯಾಕೆಂದರೆ ಇಂಥ ವೇದಿಕೆಗೆ ನಿಮ್ಮನ್ನು ಆಗಲೇ ಕರ್ಕೊಂಡು ಬಂದಿದ್ದಾರೆ, ಇಂಥ ವೇದಿಕೆಯನ್ನು ಅಲಂಕರಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾವ ದೇವರನ್ನು ನಂಬಬೇಡ್ರಿ, ನಿಮ್ಮ ತಂದೆ ತಾಯಿಗಳ ಮಾತ್ರ ನೀವು ದೇವರು ಕಾಣ್ರಿ. ಅವರಲ್ಲಿ ಯಾವ ದೇವರು ನಿಮಗೆ ಅನ್ನ ಕೊಡೋದಿಲ್ಲ, ಯಾವ ದೇವರು ನಿಮಗೆ ಊಟ ಕೊಡೋದಿಲ್ಲ, ಯಾವ ದೇವರು ನಿಮಗೆ ಶಿಕ್ಷಣಕ್ಕೆ ಖರ್ಚಿಗೆ ಹಣ ಕೊಡೋದಿಲ್ಲ. ನಿಮ್ಮ ಹುಟ್ಟಿಸಿದ ತಂದೆ ತಾಯಿಗಳು ಮಾತ್ರ ನಿಮಗೆ ದೇವರು ಅಂತ ತಿಳ್ಕೊಂಡ್ರೆ ನಿಮ್ಮಂತ ಪ್ರಭಾವಶಾಲಿಗಳು ಈ ಕರ್ನಾಟಕದಲ್ಲಿ ಯಾರೂ ಇಲ್ಲ. ಪ್ರತಿಯೊಬ್ಬರು ನಿಮ್ಮ ತಂದೆ ತಾಯಿಗಳ ಕೀರ್ತಿ ತೆಗೆದುಕೊಂಡು ಬಂದ್ರಿ. ಆದ ಕಾರಣ ನಿಮ್ಮ ತಂದೆ ತಾಯಿಗಳಲ್ಲಿ ದೇವರು ಕಾಣ್ರಿ ಅಂತ ಹೇಳುತ್ತಾ, ಇನ್ನೊಂದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಾವು 1,000 ಪ್ರೋತ್ಸಾಹಧನ, ನೆನಪಿನ ಕಾಣಿಕೆ, ಪ್ರಶಸ್ತಿ ಪತ್ರ, ಸನ್ಮಾನ ಕೊಡುತ್ತಿದ್ದೇವೆ. ಅದರ ಜೊತೆಗೆ ಪ್ರತಿಶತ 90ಕ್ಕಿಂತ ಅಂಕ ಮೇಲೆ ಪಡೆದಿರುವ ವಿದ್ಯಾರ್ಥಿಗಳಿಗೆ
2,000 ರೂಪಾಯಿ ಪ್ರತಿ ಮಗುವಿಗೆ ಶ್ರೀ ಸುಧೀರ್ ಕುಮಾರ್ ಪಿ ಸಂಸ್ಥಾಪಕರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ SC ನ್ಯಾಷನಲ್ ಇಂಟರ್ ಕಂಪನಿ ಮೈಸೂರು ಇವರು ಘೋಷಣೆ ಮಾಡಿದ್ದಾರೆ. ಈಗ ನಾವು 1,000 ರೂಪಾಯಿ ಕವರಲ್ಲಿ ಕೊಡ್ತೇವೆ. 1,000 ಮುಂದೆ ನಿಮಗೆ ಖಾತೆಗೆ ಜಮಾ ಮಾಡ್ತೇವೆ. ಪ್ರತಿಶತ 90ಕ್ಕಿಂತ ಅಂಕ ಮೇಲೆ ಪಡೆದಿರುವ 203 ವಿದ್ಯಾರ್ಥಿಗಳಿಗೆ ಬಂಧುಗಳು, 203 ವಿದ್ಯಾರ್ಥಿಗಳಿಗೆ ಪ್ರತಿಶತ 90ಕ್ಕಿಂತ ಹೆಚ್ಚು ಅಂಕ ಪಡೆದಿರುವ ಮಗುವಿಗೆ 2,000 ರೂಪಾಯಿ ಪ್ರೈಸ್ ಮನಿ. ಅದರಲ್ಲಿ 1,000 ರೂಪಾಯಿ ಈಗ ನಾವು ಕವರಲ್ಲಿ ಕೊಡ್ತೇವೆ. ಮುಂದೆ 1,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಮಾಡುತ್ತೇವೆ 1 ಮಂತ್ ಅಲ್ಲಿ. ಇನ್ನು ಉಳಿದ 437 ಮಕ್ಕಳಿಗೆ ಸಾಹೇಬರು ಹೇಳೋದ್ರು ನಮಗೆ 1 ಲಕ್ಷ ನಿಮಗೆ ಕೊಡ್ತೇವೆ ಅಂತ ಹೇಳಿ. 2 ಲಕ್ಷ, ಆ 2 ಲಕ್ಷ ಬೇಡ, ತಮಗೆ ಏನು ಹೊರೆಯಲ್ಲ. ಈ 437 ಮಕ್ಕಳಿಗೆ ತಮ್ಮಿಂದೇ ಪ್ರೋತ್ಸಾಹ ಧನ ಅಂತ ಹೇಳಿ ನಾನು ಈ ಸಭೆ ಮುಖಾಂತರ ಘೋಷಣೆ ಮಾಡುತ್ತೇನೆ. ಇದು ಕರ್ನಾಟಕ ರಾಜ್ಯದ ಎಲ್ಲ ಛಲವಾದಿ ಸಮುದಾಯದ ಮಕ್ಕಳು. ಆದ ಕಾರಣ ಆ 437 ಮಕ್ಕಳಿಗೆ ಕೂಡ ತಮ್ಮಿಂದಲೇ ಅಂತ ಹೇಳಿ 1,000 ರೂಪಾಯಿ ಒಂದು ನಾವು ಘೋಷಣೆ ಮಾಡ್ತಾ ಇದ್ದೇನೆ. ಪ್ರಸಾದ್ ಅಬ್ಬಾಯಿ ಸಾಹೇಬರಿಗೆ ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ತಟ್ಟಬೇಕಂತ ಹೇಳಿ ಸಭೆ ಮುಖಾಂತರ ಹೇಳ್ತೇನೆ. ಬರುವ ದಿನಮಾನಗಳಲ್ಲಿ ನಮ್ಮ ರಾಜ್ಯದ ಮಂತ್ರಿ ಆಗುವ ಯೋಗ ಇರಲಿ. ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿ ಕೂಡ ಆಗುವ ಡಾಕ್ಟರ್ ಅಂಬೇಡ್ಕರ್ ಬುದ್ಧ ಆಶೀರ್ವಾದ ಸದಾ ತಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾವಾಗಲೂ ತಾವು ಹಸನ್ಮುಖಿಯಾಗಿದ್ದೀರಿ. ಯಾವತ್ತೇ ನಾವು ಕಚೇರಿಗೆ ಹೋದಾಗ ಭಾಳ ಒಳ್ಳೆಯ ಒಂದು ಫಸ್ಟ್ ನಾಷ್ಟ ಮಾಡಿರಲಿಲ್ಲ, ಊಟ ಮಾಡಿರಲಿಲ್ಲ ಅಂತ ಕೇಳ್ತಾರೆ. ಅವ್ರ ಪಿಯವರಿಗೆ ನಮಗೆ ಒಂದು ರೂಮಲ್ಲಿ ಯಾರಿದ್ರು ಕೂಡ ಬೇರೆ ರೂಮಲ್ಲಿ ಕುಂಡ್ರಿಸಿ ಫಸ್ಟ್ ಅವ್ರಿಗೆ ಊಟ ಮಾಡಿಸೋಣ, ಊಟ ಮಾಡಿದ್ದೇವೆ ಅಂತ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಇಂಥ ಸರಳ ಸ್ವಭಾವ ಸಜ್ಜನಿಕೆಯ ವ್ಯಕ್ತಿ ಇಷ್ಟೊತ್ತಿಗೆ ಮಂತ್ರಿ ಆಗಬೇಕಿತ್ತು ಅವರು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಅವರು ಕೆಲವೇ ದಿನಗಳಲ್ಲಿ ಈಗ ಮಂತ್ರಿ ಕೂಡ ಆಗ್ತಾರೆ. ಬರುವ ದಿನಮಾನಗಳಲ್ಲಿ ಮಂತ್ರಿಯಾಗಿ ನಮ್ಮ ವಿಜಯಪುರ ಜಿಲ್ಲೆಗೆ ಮುಂದಿನ ವರ್ಷ ಮಕ್ಕಳ ಪ್ರತಿಭಾ ಪುರಸ್ಕಾರ ಇವತ್ತು 647 ಮಕ್ಕಳಾಗಿರ್ಬಹುದು. ಮುಂದಿನ ಸಲ 1,001 ಮಕ್ಕಳ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಇನ್ನೊಂದು ವಿಷಯ, ರಾಜಕಾರಣಿಗಳದಾಯಿತು. ಈಗ ನಾವು ನಮ್ಮ ಸಂಘದ ಬಗ್ಗೆ ಕೆಲವು ಕಚೇರಿಗಳಿಂದ ಬಹಳ ಯಾವುದೇ ನಾವು ಮನವಿ ಕೊಟ್ಟರೂ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ಚೆಲುವದೇ ನೌಕರರ ಸಂಘ ಅದ ಅಂತ ಹೇಳಿ ಗೊತ್ತಿಲ್ಲ. ಯಾಕಂದ್ರೆ ನಾವು ಸುಮ್ಮನೆ ಬಿಡ್ತಾ ಇದ್ದೇವೆ, ನಾವೇನು ಇದು ಇಲ್ಲ, ನಾವು ನೌಕರಿ ಮಾಡ್ತಾ ಇದ್ರು ಕೂಡ ಆಗಿರಲಿಲ್ಲ. ನಾವೊಂದು ತಾಳಿಕೋಟೆ ಕೇಸ್ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದೇವೆ. ಆ ಜಿಲ್ಲಾಧಿಕಾರಿಯಿಂದ ಇಲ್ಲಿವರೆಗೆ ಯಾವುದೇ ಮನವಿ ಬರಲಿಲ್ಲ. ಆದರೆ ವಿಧಾನಸೌಧಕ್ಕೆ ಕೊಟ್ಟ ಲೆಟರ್ ಅಲ್ಲಿಂದ ನಮಗೆ ಒಂದು ಮನವಿ ಬಂದಿದೆ, ಪತ್ರದ ಪ್ರತಿ. ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಒಂದು ಕಚೇರಿ ಬೇಕಂತೇಳಿ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೇವೆ. ಇಲ್ಲಿವರೆಗೂ ನಮಗೆ ಯಾವುದೇ ಒಂದು ಪತ್ರಗಳು ಕೂಡ ಕೊಟ್ಟಿಲ್ಲ, ನಮಗೆ ಕಚೇರಿ ಕೂಡ ಮಂಜೂರು ಮಾಡಲಿಲ್ಲ. ಇದು ವಿಷಾದನೀಯ ಸಂಗತಿ. ಯಾಕೆ? ನಮ್ಮ ಸಂಘದ ಮೇಲೆ ಅಸಡ್ಡೆಯೋ ಅಥವಾ ಜಾತಿಯ ಮೇಲೆ ಅಸಡ್ಡೆಯೋ ಅಥವಾ ಸರ್ಕಾರಿ ಕಚೇರಿಗಳು ಅಥವಾ ಜಾತಿ ಆಗ್ತಾ ಇದೆ ಅಂತ ನಮಗೆ ತಿಳಿತಾ ಇಲ್ಲ. ಯಾಕೆ ಕಚೇರಿಗಳು ಜಿಲ್ಲಾಧಿಕಾರಿಗಳು ಯಾರಿಗೆ ಮಂಜೂರು ಮಾಡಿಲ್ಲ ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ? ಇನ್ನು ಖಾಲಿ ರೂಮ್ ಇದ್ರು ಕೂಡ ನಮ್ಮ ಕಚೇರಿಗೆ ಒಂದು ಕಚೇರಿ ಮಂಜೂರು ಮಾಡಿರುವುದು ದುರ್ದೈವ. ಇಂಥ ಸಮಾಜದಲ್ಲಿ ನಾವು ಬದುಕ್ತಾ ಇರೋದು. ಇನ್ನು ಒಂದು ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಜಾತಿ ವ್ಯವಸ್ಥೆ ಇದೆ. ಸಮಾಜದಲ್ಲಿ ಕೂಡ ಜಾತಿ ವ್ಯವಸ್ಥೆ ಹೆಚ್ಚಿನ ರೀತಿಯಲ್ಲಿ ತಾಂಡವಾಡ್ತಿದೆ. ಆದ ಕಾರಣ ನಾವೆಲ್ಲರೂ ಒಂದು ಗುರಿ ಇಟ್ಕೋಬೇಕು, ನಾವು ಒಗ್ಗಟ್ಟಾಗಬೇಕು, ಸಂಘಟನೆ ಆಗಬೇಕು, ಸಂಘಟಿತರಾಗಲೇಬೇಕು. ನಾನು ಬರೀ ಮಕ್ಕಳಿಗಾಗಿ ಪ್ರತಿಭಾ ಪುರಸ್ಕಾರಕ್ಕೋಸ್ಕರ ಒಂದು ಬರೀ ವಾಟ್ಸಪ್ ಮುಖಾಂತರ ಇಂಥ ಮಕ್ಕಳಿಗಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಯಾರು ನಮಗೆ 1 ರೂಪಾಯಿ ಕೂಡ ಕೊಟ್ಟಿಲ್ಲ. ಪ್ರೋತ್ಸಾಹ ಧನಕ್ಕಾಗಿ ಧನ ಸಹಾಯ ಮಾಡ್ರಿ ಅಂತ ಹೇಳಿದರೆ ಒಂದು ಬರೀ ವಾಟ್ಸಪ್ ಮೆಸೇಜಕ್ಕಾಗಿ
ಸುಮಾರು 2,75,000 ರೂಪಾಯಿ ಧನ ಸಹಾಯವನ್ನು ನಮ್ಮ ಸಂಘದ ಖಾತೆಗೆ ಜಮಾ ಮಾಡಿದ್ದಾರೆ. ಇದಕ್ಕೆ ನಿಮಗೆ ಸಂಘದ ಪರವಾಗಿ ಸಮಸ್ತ ಎಲ್ಲ ಚಲವಾದಿ ನೌಕರ ಸಂಘದ ಪರವಾಗಿ ನಿಮಗೆ ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾರೋ ಒಬ್ಬರು ಬೀದರ್ದಿಂದ ಹೇಳಿದರು, ಸರ್ ನೀವು ಭಯ ಪಡೋದು ಬೇಕಿಲ್ಲ. ಇಂಥ ನನಗೆ ಸಾವಿರಾರು ಕರೆಗಳು ಬಂದು, ಸರ್ ನೀವು ಹೆದರಬೇಡಿ, ಯಾರನ್ನೂ ರೊಕ್ಕ ಕೇಳಬೇಡಿ, ನೀವೇನು ಕೇಳಿದ್ದೀರಾ ಇದಕ್ಕೆ ನಾವು ಬದ್ಧರಿದ್ದೇವೆ, ನೀವು ಮತ್ತೆ ಬೇಕಾದ್ರೆ ಕಾರ್ಯಕ್ರಮ ಮುಗಿದ ಮೇಲೆ ಮೆಸೇಜ್ ಹಾಕ್ರಿ, ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ, ನಿಮಗೆ ಹೆಂಗ ಭೀಮಬಲ ಇದೆ ಅಂತ ಹೇಳಿದರು. ಇದಕ್ಕಿಂತ ಏನ್ ಬೇಕ್ರಿ? ಇಂಥ ಮಕ್ಕಳಿಗೆ 640 ಬೇಡ, 2,500 ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಒಂದು ವ್ಯಾಟ್ಸಪ್ ಮುಖಾಂತರ ಕರೆಗೆ ಈ ರೀತಿ ಒಂದು ಜನ ಬಂದಾಗ, ನಮ್ಮ ಮಕ್ಕಳೇ ನಾಡಿನ ದೊರೆಗಳಂತ ಬಂದಾಗ ನಾವು ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಹಗಲಿರುಳು ಬದ್ಧರಿದ್ದೇವೆ. ಸಮಯದ ಅಭಾವ ಇರುವ ಕಾರಣ ತಮಗೆ ಏನು ಈ ನಮ್ಮ ಸಂಘದ ಖಾತೆಗೂ ಕೂಡ ಸ್ಪಂದಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಕೂಡ ತಾವೆಲ್ಲರೂ ಸಹನೆ ಶಾಂತತೆಯಿಂದ ಕಾಪಾಡ್ತೀರಿ ಅಂತ ಹೇಳಿ ನೋಡಿದ್ದೇನೆ. ಹೋದ ವರ್ಷ ಕೂಡ ಬಹಳ ಶಾಂತತೆಯಿಂದ ಆ ಕಾರ್ಯಕ್ರಮ ನೋಡಿದರೆ ಒಂದು ಹೋದ ವರ್ಷನೇ ನಮಗೆ ಐತಿಹಾಸಿಕ ದಾಖಲೆ ಆಗಿದೆ. ಯಾವುದೇ ಸಮುದಾಯ ಕೂಡ 428 ವಿದ್ಯಾರ್ಥಿಗಳ ಮಾಡಿದ ಇತಿಹಾಸ ಇಲ್ಲ. ನಾವು 428 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಒಂದು ಐತಿಹಾಸಿಕ ದಾಖಲೆ ಮಾಡಿದ್ದೇವೆ. ಈ ವರ್ಷ ಕೂಡ 640 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ನೋಂದಣಿ ಆಗಿರುವುದು ಮತ್ತೊಂದು ವಿಶೇಷ ದಾಖಲೆ ಅಂತೇಳಿ ಇದಕ್ಕೆ ತಮಗೆಲ್ಲ ನಮ್ಮ ಸಂಘದ ಸಮಸ್ತ ಪದಾಧಿಕಾರಿಗಳ ಪರವಾಗಿ ತಮಗೆ ಹೃದಯಪೂರ್ವಕ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ವಂದನೆಗಳು.